ನೀವು 5-6 ವರ್ಷದ ಮೇಲೆ ಅದೇನು ವೈಪರೀತ್ಯಗಳಿದ್ದಾವೆ ಮ್ಯೂಚುವಲ್ ಫಂಡಲ್ಲಾಗಲಿ ಶೇರಲ್ಲಾಗಲಿ ಅವೆಲ್ಲ ಅಯನ್ ಔಟ್ ಆಗಿ ಒಂದು ಅಂದಾಜು 10-15 ವರ್ಷದ ಮೇಲೆ ನಿಮಗೆ ಒಳ್ಳೆಯ ದುಡ್ಡು ಬರುತ್ತೆ. 21 ವರ್ಷಕ್ಕೆ ಬಂಪರ್ ಪ್ರಾಫಿಟ್ ಬರುತ್ತೆ ಶೇರಿನಲ್ಲಿ, ಮ್ಯೂಚುವಲ್ ಫಂಡಲ್ಲಿ. ಮತ್ತು ಅದೇ ಹಣವನ್ನು ನೀವು ಸುಕನ್ಯಾ ಸಮೃದ್ಧಿಯಲ್ಲಿ ಕೂಡ ಹಾಕೋದು 21 ವರ್ಷ. ಅಲ್ಲಿ ಹಾಕುವ ಬದಲಾಗಿ ಇಲ್ಲಿ ಹಾಕ್ಬೋದು. ಬಹಳಷ್ಟು ಜನ ಯೋಚನೆ ಮಾಡ್ತಾ ಇರ್ಬೋದು, ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ನಾನು ಹಣವನ್ನು ಹಾಕ್ಕೊಂಡು ಹೋಗ್ತೇನೆ, ಮುಂದಿನ ದಿನಗಳಲ್ಲಿ ನಮ್ಮ ಮನೆಯಲ್ಲಿರುವಂಥ ಹೆಣ್ಣು ಮಗುಗೆ ಒಂದು ಒಳ್ಳೆಯ ಹೈಯರ್ ಎಜುಕೇಷನ್ ಕೊಡ್ಬೋದು. ನೀವೇನಾದರೂ ಮುಂದಿನ ದಿನಗಳಲ್ಲಿ ಎಜುಕೇಷನಲ್ಲಿರುವಂತಹ ಹಣದ ಉಬ್ಬರ ಅಂದರೆ ಇನ್ಫ್ಲೇಷನ್ ಎಷ್ಟಿದೆ ಅಂತ ತಿಳ್ಕೊಂಡ್ರೆ ನಿಮಗನ್ಸುತ್ತೆ ಇದೇನು ಹಣವನ್ನು ನಾನು ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಹಾಕ್ತಾ ಇದ್ದೀನಿ ಅದು ಎಲ್ಲಿಗೂ ಸಾಕಾಗಲಿಕ್ಕಿಲ್ಲ. ಉದಾಹರಣೆಗೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ವರ್ಷ ಸರ್ಕಾರ ಕೊಡ್ತಿರುವಂಥ ಹಣ ಒಂದಷ್ಟು ಕಮ್ಮಿ ಆಗ್ತಾ ಇದೆ. ಉದಾಹರಣೆಗೆ ಸುಕನ್ಯಾ ಸಮೃದ್ಧಿ ಸ್ಕೀಮ್ನಲ್ಲಿ ಸರ್ಕಾರ ಕೊಡ್ತಿರುವಂಥ ಗ್ಯಾರಂಟಿಡ್ ಇನ್ಕಮ್ ಏನಿದೆ ಅದು ವರ್ಷ ಕಮ್ಮಿ ಆಗ್ತಾ ಇದೆ. 2015ರಲ್ಲಿ 9.2% ಇತ್ತು. ಈಗ 2024 ಲೆಕ್ಕ ತಗೊಂಡ್ರೆ 8.2% ಬಂದಿದೆ. ನನ್ನ ಹತ್ರ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಮ್ಮಿ ಆಗುವಂತ ಚಾನ್ಸಸ್ ಇದೆ. ನೀವು ನಿಮ್ಮ ಮಕ್ಕಳ ಬಗೆಗೆ ಒಂದಷ್ಟು ಉಳಿತಾಯವನ್ನು ಮಾಡಬೇಕು ಅಂತಂದ್ರೆ ಬಹಳ ಸಿಂಪಲ್ಲು. ನಿಮಗೆ ಟೇಕ್ ಹೋಮ್ ಸ್ಯಾಲರಿ ಏನಿದೆ ಅದರಲ್ಲಿ ಕನಿಷ್ಠ ಪಕ್ಷ 25-30% ಉಳಿತಾಯವನ್ನು ಮಾಡಬೇಕಾಗತ್ತೆ. ಉದಾಹರಣೆಗೆ ಇವತ್ತಿನ ಇಂಜಿನಿಯರಿಂಗ್ ಕಾಲೇಜ್ ಫೀಸ್ 1 ಲಕ್ಷ ಪರ್ ಆ್ಯನಮ್ ಅಂತ ಇಟ್ಕೊಳ್ಳೋಣ. ನಾನು ಮಾತಾಡ್ತಿರೋದು ಮೆರಿಟ್ ಸೀಟು, ಪ್ರೈವೇಟ್ ಸೀಟ್ ಅಲ್ಲ. 20 ವರ್ಷಗಳ ಬಳಿಕ 8% ಇನ್ಫ್ಲೇಷನ್ ಅಥವಾ ಹಣದುಬ್ಬರ ಪ್ರತಿ ವರ್ಷ ಇದೆ ಅಂತಂದರೆ ಅಲ್ಲಿಗೆ 1 ಲಕ್ಷ ಇವತ್ತಿದ್ದದ್ದು ಇವತ್ತಿಂದ 20 ವರ್ಷಗಳ ಬಳಿಕ 4.6 ಲ್ಯಾಕ್ಸ್ ಆಗುತ್ತೆ. ಮತ್ತು 4 ವರ್ಷದ ಇಂಜಿನಿಯರಿಂಗಿಗೆ 4.6 ಇಂಟು 4 19 ಲಕ್ಷ ಖರ್ಚಾಗುತ್ತೆ. ಅದೇ ರೀತಿ ಫಾರಿನ್ ಎಜುಕೇಷನ್ ಬಗ್ಗೆ ಮಾತಾಡೋದಾದರೆ ಒಂದಾನೊಂದು ಕಾಲದಲ್ಲಿ ನಿಮ್ಮ ಹತ್ರ 25-30 ಲಕ್ಷ ಇದ್ದರೆ ನೀವು ಅಮೇರಿಕಾದಲ್ಲಿ MBA ಮಾಡ್ಬೋದಾಗಿತ್ತು. ಸದ್ಯದ ಮಟ್ಟಿಗೆ ಅಮೇರಿಕಾದಲ್ಲಿ MBA ಮಾಡ್ತೇನೆ, ಅಲ್ಲಿಯೇ 2 ವರ್ಷ ವಾಸವಾಗಿದ್ದು ಅಲ್ಲಿಯ ಖರ್ಚುಗಳನ್ನು ನಾನು ಪೂರೈಸಬೇಕು ಅಂತಂದರೆ ಬಹುಶಃ ಎಜುಕೇಷನ್ ಮತ್ತು ಲಿವಿಂಗ್ ಎಕ್ಸ್ಪೆನ್ಸಸ್ಸು ಸೇರಿಸಿ ಒಂದು ಅಂದಾಜು 60-70 ಲಕ್ಷ ಖರ್ಚು ಮಾಡಬೇಕಾಗುತ್ತೆ. ಮತ್ತು ನಿಮ್ಗೆ ಗೊತ್ತಿದೆ ಡಾಲರ್ನ ಬೆಲೆ ವರ್ಷ ಜಾಸ್ತಿ ಆಗ್ತಾ ಇದೆ, ರೂಪಿ ಕುಸಿತಾ ಇದೆ. ಅದರಿಂದಾಗಿ ಮುಂದಿನ ದಿನಗಳಲ್ಲಿ 5-10-15 ವರ್ಷಗಳ ಬಳಿಕ ನಿಮ್ಮ ಹೆಣ್ಣು ಮಗಳಿಗೆ ನೀವೇನಾದರೂ ಅಮೇರಿಕಕ್ಕೆ ಎಜುಕೇಷನಿಗೆ ಕಳಿಸ್ತೀನಿ ಅಂತಂದರೆ ಬಹುಶಃ 1-2 ಕೋಟಿವರೆಗೂ ಖರ್ಚು ಮಾಡಬೇಕಾಗ್ಬೋದು.